ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಇತಿಹಾಸ ಮಾಲಿಕೆಯಲ್ಲಿ ಕದಂಬರ ಇತಿಹಾಸದ ಸಂಚಿಕೆ 2 ಇವತ್ತು ಕದಂಬರ ವಾಸ್ತುಶಿಲ್ಪ ನೋಡ್ಕೊಂಡು ಬರುವ. ಕದಂಬ ಶೈಲಿಯು ಚಾಲುಕ್ಯ ಮತ್ತು ಪಲ್ಲವ ಶೈಲಿಗಳಿಗೆ ಕೆಲವು ಹೋಲಿಕೆಗಳನ್ನು ಒಳಗೊಂಡಂತೆ ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ. ಅವರು ಶಾತವಾಹನರ ವಾಸ್ತುಶಿಲ್ಪ ಸಂಪ್ರದಾಯದಿಂದ ಪ್ರೇರಿತರಾಗಿದ್ದರು. ಅವರ ವಾಸ್ತುಶಿಲ್ಪದ ಅತ್ಯಂತ ಗಮನಾರ್ಹ ಅಂಶವೆಂದರೆ ಶಿಖರ. ಅದನ್ನು ಕದಂಬ ಶಿಖರವೆಂದೇ ಕರೆಯಲಾಗಿದೆ. ಶಿಖರವು ಪಿರಾಮಿಡ್ ಆಕಾರದಲ್ಲಿದೆ ಮತ್ತು ಮೆಟ್ಟಿಲುಗಳಲ್ಲಿ ಮೇಲೆ ಏರುತ್ತದೆ. ಮೇಲ್ಭಾಗದಲ್ಲಿ ಸ್ತೂಪಿಕ ಅಥವಾ ಕಲಶ ಇರುತ್ತದೆ. ಹಲವಾರು ದಶಕಗಳ ನಂತರ ಆ ರೀತಿಯ ಶಿಖರವನ್ನು ದೊಡ್ಡಗದ್ದವಳ್ಳಿ ಲಕ್ಷ್ಮೀದೇವಿ ದೇವಸ್ಥಾನ ಮತ್ತು ಬಾದಾಮಿಯ ಮಹಾಕೂಟ ದೇವಾಲಯಗಳಲ್ಲಿ ಅಳವಡಿಸಿಕೊಳ್ಳಲಾಯಿತು. ಅವರು ಹಲವಾರು ದೇವಾಲಯಗಳಲ್ಲಿ ರಂಧ್ರ ಪರದೆಯ ಕಿಟಕಿಗಳನ್ನು ಸಹ ಬಳಸಲಾಗಿದೆ. ಅವರು ಬನವಾಸಿಯಲ್ಲಿ ಬದುಕೇಶ್ವರ ದೇವಾಲಯವನ್ನು ಸ್ಥಾಪಿಸಿದರು. 10ನೇ ಶತಮಾನದಲ್ಲಿ ನಿರ್ಮಿಸಿದ ಇದು ಇಂದಿಗೂ ಕೂಡ ಅಚ್ಚಳಿಯದೆ ಉಳಿದಿದೆ. 11ನೇ ಶತಮಾನದಲ್ಲಿ ನಿರ್ಮಿಸಲಾದ ಮತ್ತು ಹಲವಾರು ಬಾರಿ ಪುನಃಸ್ಥಾಪಿಸಲಾದ ದೇವಾಲಯವು ಅವರ ಕಲೆಯ ಉತ್ತುಂಗವನ್ನು ಸಂಕೇತಿಸುತ್ತದೆ. ಅದ್ಭುತವಾದ ಕೆತ್ತನೆಗಳೊಂದಿಗೆ ಕೆತ್ತಿದ ಕಲ್ಲು ಭವ್ಯವಾದ ಕಲೆಯನ್ನು ಇಷ್ಟಪಡುವ ಅನೇಕ ಪ್ರವಾಸಿಗರನ್ನು ದೇವಾಲಯಕ್ಕೆ ಕೈಬೀಸಿ ಸೆಳೆಯುತ್ತದೆ. ಹಲಸೆಯಲ್ಲಿರುವ 5ನೇ ಶತಮಾನದ ಸ್ಮಾರಕಗಳು ಉಳಿದಿರುವ ಅತ್ಯಂತ ಹಳೆಯ ಕದಂಬರ ರಚನೆಯಾಗಿದೆ. ಬೆಳಗಾವಿ ಜಿಲ್ಲೆ ಹಲಸೆಯಲ್ಲಿರುವ ಹತ್ತಿಕೇಶ್ವರ, ಕಲ್ಲೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳು ಮತ್ತು ಕಡರೋಳಿಯಲ್ಲಿರುವ ದೇವಾಲಯಗಳ ಸಮೂಹವು ಕದಂಬ ವಾಸ್ತುಶಿಲ್ಪವನ್ನು ವಿವರಿಸುತ್ತದೆ. ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಕದಂಬ ದೇವಾಲಯಗಳು: ಐಹೊಳೆ ರಾಮಲಿಂಗೇಶ್ವರ ದೇವಸ್ಥಾನ ಸಂಕೀರ್ಣ, ಬಡಿಗೇರ ಗುಡಿ ದೇವಸ್ಥಾನ, ದುರ್ಗಾ ಮಂದಿರ ಸಂಕೀರ್ಣ, ತ್ರಯಂಬಕೇಶ್ವರ ದೇವಸ್ಥಾನ ಸಂಕೀರ್ಣ, ಮಲ್ಲಿಕಾರ್ಜುನ ದೇವಸ್ಥಾನ ಸಂಕೀರ್ಣ, ಜ್ಯೋತಿರ್ಲಿಂಗ ದೇವಸ್ಥಾನ ದೇಗುಲಗಳು, ಹುಚ್ಚಿಮಲ್ಲಿ ದೇವಸ್ಥಾನ ಸಂಕೀರ್ಣದ ಸಣ್ಣ ದೇವಸ್ಥಾನ, ಪಾಳಬಿದ ದೇವಸ್ಥಾನಗಳು, ಗಳಗನಾಥ ದೇವಸ್ಥಾನ ಸಂಕೀರ್ಣ ಸೇರಿದಂತೆ ಮಲಪ್ರಭಾ ನದಿಯ ಉದ್ದಕ್ಕೂ ಅನೇಕ ದೇವಸ್ಥಾನಗಳು ಇವೆ. ಇವುಗಳನ್ನು ಶಿಖರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಬಾದಾಮಿ ಮಲ್ಲಿಕಾರ್ಜುನ ದೇವಾಲಯಗಳು ಮತ್ತು ಭೂತನಾಥ ದೇವಾಲಯಗಳ ಸಮೂಹ, ಮಹಾಕೂಟದ ಭೀಮೇಶ್ವರಲಿಂಗ ದೇವಸ್ಥಾನ, ಹಂಪಿ ಹೇಮಕೂಟ ಬೆಟ್ಟದಲ್ಲಿನ ಜೈನ ದೇವಾಲಯಗಳು ಮತ್ತು 2 ಶಿವ ದೇವಾಲಯಗಳು ಮತ್ತು ಅನೇಕ ಪಾಳುಬಿದ್ದ ದೇವಾಲಯಗಳು ಇವೆ. ಬೆಳಗಾವಿ ಜಿಲ್ಲೆ ಕದಂಬ ನಾರಾಯಣ ದೇವಸ್ಥಾನ, ಕಮಲನಾರಾಯಣ ದೇವಸ್ಥಾನ, ದೇಗಾಂವ್ ಕೊಣ್ಣೂರಿನ ಪಾಳುಬಿದ್ದ ದೇವಸ್ಥಾನ, ಬೆಳಗಾವಿಯ ಕಮಲ ಬಸದಿ, ಭೂತನಾಥ ದೇವಸ್ಥಾನ, ತೋರ್ಗಲ್ ಪಂಚಲಿಂಗೇಶ್ವರ ದೇವಸ್ಥಾನ, ಮನವಳ್ಳಿಯಲ್ಲಿ ಕದಂಬ ಶಿಖರ, ಬೈಲಹೊಂಗಲದ ರಾಮಲಿಂಗೇಶ್ವರ ದೇವಸ್ಥಾನವಿದೆ. ಉತ್ತರ ಕನ್ನಡ ಜಿಲ್ಲೆಗೆ ನಾವು ಬಂದಿದ್ದೇ ಆದರೆ ಬನವಾಸಿಯಲ್ಲಿ ಬದುಕೇಶ್ವರ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ, ಬಿಳಿಗಿಯಲ್ಲಿ ರತ್ನಾತ್ರೇಯ ಬಸ್ತಿ, 12-14ನೇ ಶತಮಾನದ ಹಳಿಯೂರಿನ ಶಂಕರನಾರಾಯಣ ದೇವಸ್ಥಾನ ಮತ್ತು ಸಿರಸಿ ತಾಲೂಕಿನ ಸೋಂದಾ ಬಳಿಯ ಮತ್ತಿನ ಕೆರೆಯಲ್ಲಿರುವ ವೆಂಕಟರಮಣ ದೇವಸ್ಥಾನ, ಹಳಿಯಾಳ ಮಲ್ಲಿಕಾರ್ಜುನ ದೇವಸ್ಥಾನ. ಹಾಸನ ಜಿಲ್ಲೆಗೆ ಬಂದಿದ್ದೇ ಆದರೆ ಹೊಳಲು ಯೋಗ ನರಸಿಂಹ ದೇವಸ್ಥಾನ, ಹರಗುವಿನ ಕೀರ್ತಿ ನಾರಾಯಣ ದೇವಸ್ಥಾನ, ಸಕಲೇಶ್ಪುರದ ಘಟ್ಟದಲ್ಲಿರುವ ಗಿರಿಧಾಮವಾದ ಯೋಗ ನರಸಿಂಹ ದೇವಸ್ಥಾನ, ಹೆರಗುವಿನ ಕೀರ್ತಿ ನಾರಾಯಣ ದೇವಸ್ಥಾನ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಜೈನ ದೇವಾಲಯವು ಶಿಖರ, ಹೊಸೂರಿನ ತ್ರಿಲಿಂಗೇಶ್ವರ ದೇವಾಲಯ, ನರಸಿಂಹ ದೇವಾಲಯ, ವೀರನಾರಾಯಣ ದೇವಾಲಯ ಸಂಕೀರ್ಣವನ್ನು ಹೊಂದಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಲ್ಕೆರೆಯ ಕೆರೆ ಸೋಮೇಶ್ವರ ದೇವಾಲಯವು ಕದಂಬಶೈಲಿ ವಾಸ್ತುಶಿಲ್ಪವನ್ನು ಹೊಂದಿದೆ. ಚೌಡಯ್ಯ ದಾನಪುರ ಮುಕ್ತೇಶ್ವರ ದೇವಸ್ಥಾನ ಸಂಕೀರ್ಣದಲ್ಲಿರುವ ಬಸವಣ್ಣನ ದೇವಸ್ಥಾನ, ಚೌಡಯ್ಯನ ದಾನಪುರ ಸಮೀಪದ ನರಸಿಂಹ ದೇವಸ್ಥಾನ, ನರಸಾಪುರ ವೀರಭದ್ರ ದೇವಸ್ಥಾನ, ಹಳೆ ಬಸದಿ. ಚಿಕ್ಕಮಗಳೂರು ಜಿಲ್ಲೆ ಭೈರಾಪುರದಲ್ಲಿರುವ ಕದಂಬ ಶೈಲಿಯ ಭೈರವೇಶ್ವರ ದೇವಸ್ಥಾನ, ಪ್ರಸನ್ನ ರಾಮೇಶ್ವರ ದೇವಸ್ಥಾನ, ಮಲಹಾನಿಕರೇಶ್ವರ ದೇವಸ್ಥಾನ, ಭವಾನಿ ದೇವಸ್ಥಾನಗಳು ಮತ್ತು ಶೃಂಗೇರಿ. 12ನೇ
ಶತಮಾನದ ಉದ್ರಿ ಶಿವಮೊಗ್ಗದ ಶಿವ ದೇವಾಲಯವು ಕದಂಬ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ನೀಲಕಂಠೇಶ್ವರ ದೇವಸ್ಥಾನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳದಲ್ಲಿ ಕದಂಬ ಶಿಖರದೊಂದಿಗೆ ಕಲಾಸಿ ತ್ರಯಂಬಕೇಶ್ವರ ದೇವಸ್ಥಾನ ತ್ರಿಕೋಟಚಲವನ್ನು ಹೊಂದಿದೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಜೈನ ದೇವಾಲಯವು ಕೂಡ ಇದೆ. ನಾಣ್ಯಗಳು ಕೂಡ ಕದಂಬರ ಇತಿಹಾಸವನ್ನು ಸಾರಿ ಹೇಳುತ್ತವೆ. ಅವರು ನಾಗರಿಯಲ್ಲಿ ಕನ್ನಡ ಮತ್ತು ಗ್ರಂಥ ದಂತಕಥೆಗಳೊಂದಿಗೆ ಆಸಕ್ತಿದಾಯಕ ನಾಣ್ಯಗಳು ಮುದ್ರಿಸಿದ್ದಾರೆ. ಇವುಗಳಲ್ಲಿ ಹೆಚ್ಚಿನವು ಚಿನ್ನದ ನಾಣ್ಯಗಳು ಮತ್ತು ಕೆಲವು ತಾಮ್ರದ ನಾಣ್ಯಗಳಾಗಿವೆ. ಹೆಚ್ಚಿನ ನಾಣ್ಯಗಳನ್ನು ಪಂಚಿಂಗ್ ವಿಧಾನದಿಂದ ಉತ್ಪಾದನೆ ಮಾಡಲಾಗಿದೆ. ಕದಂಬ ನಾಣ್ಯಗಳನ್ನು ಸಾಮಾನ್ಯವಾಗಿ ಪದ್ಮತಂಕ, ಟೆಂಕ, ಕಮಲ ನಾಣ್ಯಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳಲ್ಲಿ ಹೆಚ್ಚಿನವುಗಳು ಮುಂಭಾಗದ ಕೇಂದ್ರ ಚಿಕ್ಕ ಕಮಲವಾಗಿದೆ. ಕೆಲವು ಕದಂಬ ನಾಣ್ಯಗಳಲ್ಲಿ ಕಮಲದ ಬದಲಿಗೆ ಸಿಂಹವಿದೆ. ಧನ್ಯವಾದಗಳು. ಮುಂದಿನ ವಿಷಯ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.